ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೃಶ್ಚಿಕ ರಾಶಿಯವರೇ, ಈ ಕ್ಷಣದಲ್ಲಿ ಈ ವಿಡಿಯೋ ನಿಮ್ಮ ಮುಂದೆ ಕಾಣಿಸಿಕೊಂಡಿರುವುದು ಕೇವಲ ಯಾದೃಚ್ಛಿಕವಲ್ಲ. ಇದು ನಿಮ್ಮ ಜೀವನದ ಒಂದು ಆಳವಾದ ರಹಸ್ಯ ತೆಗೆದುಕೊಳ್ಳುವ ಸಮಯ. ಆ ರಹಸ್ಯ ಯಾವುದು? ನೀವು ಬಹುಕಾಲದಿಂದ ಒಳಗೊಳಗೆ ಸಂಗ್ರಹಿಸಿದ ನೋವು, ಅನುಮಾನ, ನಂಬಿಕೆ ದ್ರೋಹ ಮತ್ತು ಮೌನ ಕೋಪವನ್ನು ಯಾರಿಗೂ ತೋರಿಸದೆ ಸಹಿಸಿಕೊಂಡು ಬಂದಿದ್ದೀರಿ. ನಾನು ಯಾರನ್ನು ನಂಬಬೇಕು? ನನ್ನ ನಿಷ್ಠೆಗೆ ಮೌಲ್ಯ ಯಾಕೆ ಸಿಗ್ತಾ ಇಲ್ಲ? ನನ್ನ ಜೀವನದಲ್ಲಿ ಎಲ್ಲವೂ ಇಷ್ಟು ಗಾಢವಾಗಿ ಯಾಕೆ ನಡೀತಾ ಇದೆ ಎಂಬ ಪ್ರಶ್ನೆಗಳು ನಿಮ್ಮ ಮನಸ್ಸನ್ನು ಸದಾ ಕಾಡಿವೆ. ಈಗ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಕಾಲ ಆರಂಭವಾಗಿದೆ. ವೃಶ್ಚಿಕ ರಾಶಿಯವರು ಹೊರಗೆ ಕಡಿಮೆ ಮಾತನಾಡುವವರಾಗಿರಬಹುದು, ಆದರೆ ಒಳಗೆ ಅಪಾರವಾದ ತೀವ್ರತೆ ಮತ್ತು ಆಳವಿದೆ. ನೀವು ಒಮ್ಮೆ ನಂಬಿದರೆ ಜೀವದಷ್ಟು ನಂಬ್ತೀರಾ, ಆದರೆ ಮೋಸವಾದರೆ ಅದನ್ನೇ ಮೌನವಾಗಿ ಹೊತ್ತುಕೊಂಡು ದೂರವಾಗ್ತೀರಾ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಡೆದ ಅನೇಕ ಘಟನೆಗಳು ನಿಮ್ಮ ಶಕ್ತಿಯನ್ನು ಕುಗ್ಗಿಸಲು ಅಲ್ಲ, ನಿಮ್ಮೊಳಗಿನ ಶಕ್ತಿಯನ್ನು ಎಚ್ಚರಿಸಲು ಬಂದವು. ವಿಧಿ ಅದನ್ನೆಲ್ಲ ಗಮನಿಸಿದೆ. ಈಗ ನಿಮ್ಮ ಸಹನೆಯ ಲೆಕ್ಕ ಬರೆಯುವ ಹಂತಕ್ಕೆ ಬಂದಿದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಭಯಾನಕವಾಗಿಯೇ ಕಾಣಿಸಿಕೊಳ್ಳುವ ಸತ್ಯ ಬಹಿರಂಗವಾಗಿದೆ. ವಿಶೇಷವಾಗಿ ನೀವು ತುಂಬಾ ನಂಬಿದ್ದ ಒಬ್ಬ ವ್ಯಕ್ತಿಯ ನಿಜ ಮುಖ ನಿಮ್ಮ ಕಣ್ಣ ಮುಂದೆ ಬರುವ ಸಾಧ್ಯತೆ ಇದೆ. ಆ ವ್ಯಕ್ತಿ ಫ್ರೆಂಡ್ ಆಗಿರ್ಬೋದು, ಸಂಬಂಧಿ ಆಗಿರಬಹುದು, ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದವನು ಆಗಿರಬಹುದು. ಮೊದಲಿಗೆ ಈ ಸತ್ಯ ನಿಮಗೆ ನೋವು ಕೊಡಬಹುದು, ಆದರೆ ಅದೇ ನಿಮ್ಮ ಆತ್ಮವನ್ನ ಮುಕ್ತಗೊಳಿಸುತ್ತೆ. ಯಾಕೆಂದ್ರೆ ನೀವು ಇಷ್ಟು ದಿನ ಹೊತ್ತುಕೊಂಡಿದ್ದ ಭಾರ ಅಲ್ಲೇ ಇಳಿಯುತ್ತೆ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಶೀಘ್ರದಲ್ಲೇ ಒಂದು ಅಚಾನಕ್ ಭೇಟಿ ಅಥವಾ ಸಂದೇಶ ಬರುತ್ತೆ. ಅದು ನೀವು ನಿರೀಕ್ಷಿಸದ ಸಮಯದಲ್ಲಿ ಪರೀಕ್ಷಿಸದ ಒಬ್ಬ ವ್ಯಕ್ತಿಯಿಂದ ಬರಬಹುದು. ನೀವು ನಿರೀಕ್ಷೆನೂ ಮಾಡಿಲ್ಲ, ಅವರು ಜಸ್ಟ್ ಇಮೇಜನ್ ಕೂಡ ಮಾಡಿಲ್ಲ. ಆ ವ್ಯಕ್ತಿ ಬಂದು ಕೇವಲ ಒಂದೇ ಒಂದು ಮಾತು, ಆ ಒಂದು ಮಾಹಿತಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತೆ. ನೀವು ಇಷ್ಟು ದಿನ ತಾಳ್ಮೆಯಿಂದ ಸಹಿಸಿಕೊಂಡಿದ್ದ ಸ್ಥಿತಿ ಇನ್ನು ಮುಂದುವರಿಯಬಾರದು ಎಂಬ ಸೂಚನೆ ಇದಾಗಿರುತ್ತೆ. ಇದೇ ವಿಧಿ ನಿಮ್ಮನ್ನು ಎಚ್ಚರಿಸುವ ಕ್ಷಣ. ಈ ಕಾಲದಲ್ಲಿ ನಿಮ್ಮ ಮನೆಯೊಳಗೆ ಗೂಢವಾದ ದೈವಿಕ ಶಕ್ತಿ ಚಲಿಸ್ತಾ ಇದೆ. ವೃಶ್ಚಿಕ ರಾಶಿಯ ಮೇಲೆ ವಿಶೇಷವಾಗಿ ಕಾಳಿದೇವಿ ಅಥವಾ ಮಹಾದೇವನ ಕೃಪೆ ಇದೆ. ಕಾರಣ, ನೀವು ಅನ್ಯಾಯವನ್ನ ಮೌನವಾಗಿ ಸಹಿಸಿಕೊಂಡರೂ ಧರ್ಮವನ್ನ ಬಿಡಲಿಲ್ಲ. ನಿಮ್ಮ ಹೃದಯ ಶುದ್ಧವಾಗಿದೆ. ಅದಕ್ಕಾಗಿಯೇ ಈಗ ದೈವಶಕ್ತಿ ನಿಮ್ಮ ಜೀವನದಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಮುಂದಾಗಿದೆ. ಕೆಲವು ಜನರು ನಿಮ್ಮ ಜೀವನದಿಂದ ದೂರವಾಗ್ತಾರೆ, ಕೆಲವು ಬಂಧಗಳು ಕತ್ತರಿಸಿಕೊಳ್ಳುತ್ತೆ. ಇದಕ್ಕೆ ಭಯಪಡೋದಕ್ಕೆ ಹೋಗಬೇಡಿ. ಇದು ನಷ್ಟವಲ್ಲ, ಶುದ್ಧೀಕರಣ. ಜನವರಿ 5ರಿಂದಲೇ ನಿಮ್ಮ ಜೀವನದಲ್ಲಿ ಸಂಕೇತಗಳು ಕಾಣಿಸಿಕೊಳ್ಳುವುದಕ್ಕೆ ಆರಂಭ ಮಾಡುತ್ತೆ. ನಿಮ್ಮ ಕನಸುಗಳಲ್ಲಿ, ನಿಮ್ಮ ಸುತ್ತಲಿನ ಘಟನೆಗಳಲ್ಲಿ, ಅಚಾನಕ್ ಮಾತುಗಳಲ್ಲಿ ಅರ್ಥ ತುಂಬಿದ ಸೂಚನೆಗಳು ಬರುತ್ತೆ. ಜನವರಿ 2ರಂದು ಒಂದು ಗಟ್ಟಿಯಾದ ನಿರ್ಧಾರ ತೆಗೆದುಕೊಳ್ಬೇಕಾದ ಸ್ಥಿತಿ ಬರುತ್ತೆ. ಈ ನಿರ್ಧಾರ ಭಾವನೆಗಿಂತ ಬುದ್ಧಿಗೆ ಸೇರಿರಬಹುದು. ಜನವರಿ 6 ನಿಮ್ಮ ಆತ್ಮಶಕ್ತಿ ಬಲ ಆಗುವ ಒಂದು ಮಹತ್ವದ ದಿನ ಆಗಿರುತ್ತೆ. ನೀವು ನಿಮ್ಮನ್ನು ನೀವು ನಂಬೋದಕ್ಕೆ ಆರಂಭ ಮಾಡ್ತೀರಾ. ಜನವರಿ 7ರಂದು ನಿಮ್ಮ ಜೀವನದ ಒಂದು ಮುಚ್ಚಿದ ಅಧ್ಯಾಯ ಸಂಪೂರ್ಣವಾಗಿ ಮುಗಿದು ಹೋದ ಒಂದು ಹೊಸ ಅಧ್ಯಾಯ ಅನ್ನೋದು ಆರಂಭವಾಗುತ್ತೆ. ಆರ್ಥಿಕವಾಗಿ ಇಷ್ಟು ದಿನ ಇದ್ದ ಅಡಚಣೆಗಳು ನಿಧಾನವಾಗಿ ಕರಗಲು ಆರಂಭಿಸುತ್ತೆ. ನಿಂತು ಹೋದ ಹಣ ಅಥವಾ ತಡವಾದ ಫಲಿತಾಂಶಗಳು ಚಲನೆಯನ್ನ ಪಡೆಯುತ್ತೆ. ಉದ್ಯೋಗದಲ್ಲಿರುವವರಿಗೆ ಒಳಗಡೆ ಇದ್ದ ರಾಜಕೀಯ ಸ್ಪಷ್ಟವಾಗುತ್ತೆ. ಯಾರು ನಿಮ್ಮ ಪರ, ಯಾರು ವಿರುದ್ಧ ಎಂಬುದು ತಿಳಿಯುತ್ತೆ. ವ್ಯಾಪಾರದಲ್ಲಿರುವವರಿಗೆ ಅಪಾಯಕಾರಿ ನಿರ್ಧಾರಗಳಿಂದ ದೂರವಿದ್ದರೆ ಸ್ಥಿರತೆ ಸಿಗುತ್ತೆ. ಹಣಕಾಸಿನಲ್ಲಿ ಶಿಸ್ತನ್ನು ಪಾಲಿಸಿದರೆ ಬಲವಾದ ಬೆಲೆ ಮತ್ತು ನೆಲೆ ಎರಡೂ ನಿಮ್ಮದಾಗುತ್ತೆ. ಕುಟುಂಬ ಜೀವನದಲ್ಲಿ ಗೂಢವಾದ ಒತ್ತಡಗಳು ಕಡಿಮೆಯಾಗುತ್ತೆ. ನೀವು ಇಷ್ಟು ದಿನ ಹೇಳಲಾಗದೇ ಇದ್ದ ಮಾತುಗಳನ್ನು ಈಗ ಸ್ಪಷ್ಟವಾಗಿ ಹೇಳುವ ಧೈರ್ಯ ನಿಮ್ಮೊಳಗೆ ಬರುತ್ತೆ. ಇದರಿಂದ ಕೆಲವು ಸಂಬಂಧಗಳಲ್ಲಿ ಅಂತರ ಬಂದರೂ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಪ್ರೀತಿ ಜೀವನದಲ್ಲಿ ಅತಿ ಮುಖ್ಯವಾದ ಸತ್ಯ ಹೊರಬರುತ್ತೆ. ಇದು ಉಳಿಯಬೇಕಾದ ಬಂಧವೇ ಅಥವಾ ಬಿಡಬೇಕಾದ ಬಂಧವೇ ಎಂದು ನಿರ್ಧಾರ ನಿಮಗೆ ತಾನಾಗಿಯೇ ಸತ್ಯವಾಗಿ ಮತ್ತು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಮಾನಸಿಕವಾಗಿ ವೃಶ್ಚಿಕ ರಾಶಿಯವರಿಗೆ ಇದು ಟ್ರಾನ್ಸ್ಫರ್ಮೇಷನ್ ಪೀರಿಯಡ್. ಇದು ಪರಿವರ್ತನೆಯ ಕಾಲ. ಇಷ್ಟು ದಿನ ನಿಮ್ಮನ್ನು ಕಾಡಿದ ಭಯ, ಅನುಮಾನ, ಅಸೂಯೆ, ಕೋಪ ಇವೆಲ್ಲವೂ ನಿಧಾನವಾಗಿ ನಿಮ್ಮ ಮೇಲೆ ಹಿಡಿತ ಕಳೆದುಕೊಳ್ಳುತ್ತೆ. ನೀವು ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸಲು ಆರಂಭಿಸುತ್ತೀರಿ.
ನಿದ್ದೆ ಸುಧಾರಿಸುತ್ತೆ, ಮನಸ್ಸು ಗಂಭೀರವಾದ ಶಾಂತಿಗೆ ತಲುಪುತ್ತೆ. ಈ ಸಮಯದಲ್ಲಿ ಒಂದು ಸರಳ ಆದರೆ ಶಕ್ತಿಯುತ ಪರಿಹಾರವನ್ನು ಅನುಸರಿಸಿದರೆ ದೈವಿಕ ಬೆಂಬಲ ಇನ್ನಷ್ಟು ಗಟ್ಟಿಯಾಗುತ್ತೆ. ಪ್ರತಿದಿನ ಅಥವಾ ಮಂಗಳವಾರ ಮತ್ತು ಶನಿವಾರ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಇದು ನಿಮ್ಮೊಳಗಿನ ನಕಾರಾತ್ಮಕ ಶಕ್ತಿಯನ್ನು ಕರಗಿಸಿ ರಕ್ಷಣಾ ವಲಯವನ್ನು ನಿರ್ಮಿಸುತ್ತೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನಡೆದ ಎಲ್ಲವೂ ನಿಮ್ಮನ್ನ ಮುರಿಯಲು ಅಲ್ಲ, ನಿಮ್ಮನ್ನ ರೂಪಿಸಲು ನಡೆದಿತ್ತು. ಈಗ ಆ ರೂಪುಗೊಂಡ ಶಕ್ತಿ ಹೊರಗೆ ಬರ್ತಿರುವ ಸಮಯ. ನೀವು ಇಷ್ಟು ದಿನ ಸಹಿಸಿಕೊಂಡ ನೋವು ನಿಮ್ಮ ದೊಡ್ಡ ಶಕ್ತಿಯಾಗಿದೆ. ಈ ವಿಡಿಯೋ ನೀವು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಇದ್ರೆ ಕೇಳ್ತಾ ಇದ್ರೆ ಅದು ಕೇವಲ ಯಾದೃಚ್ಛಿಕವಲ್ಲ, ವಿಧಿ ನಿಮಗೆ ಹೇಳಬೇಕಾದ ಸತ್ಯ ನಿಮ್ಮವರಿಗೆ ತಲುಪಿದೆ ಅಂತ ಅರ್ಥ. ನಿಮ್ಮ ಜೀವನ ಈಗ ಬದಲಾಗ್ತಾ ಇದೆ, ತೀವ್ರವಾಗಿ, ಆಳವಾಗಿ, ಶಾಶ್ವತವಾಗಿ. ನೆನ್ಪಿಟ್ಕೊಂಬಿಡಿ, ಹಳೆಯ ನೀವು ಇಲ್ಲಿಂದ ಮುಗಿತಾ ಹೋಗುತ್ತೆ, ಹೊಸ ನೀವು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬಲಿಷ್ಠ ವೃಶ್ಚಿಕ ರಾಶಿಯವರು ಹುಟ್ಟಿಕೊಳ್ತಾ ಇದ್ದಾರೆ. ವಿಧಿ ಈಗಾಗಲೇ ಕೆಲಸವನ್ನ ಸ್ಟಾರ್ಟ್ ಮಾಡಿದೆ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅನ್ನೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.